ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸೋರೆಕಾಯಿಂದ ಒಂದು ಕೂಟ್ ಮಾಡೋಣ. ಮಾಡೋಕ್ಕೆ ಎಣ್ಣೆ ಬೇಕು. ನೋಡಿ, ಎಳೆ ಸೋರೆಕಾಯಿ ತೊಗೊಂಡಿದ್ದೀನಿ ನಾನು. ಒಂದು ಫುಲ್ಲು ಇದೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇದು ಚಿಲ್ಕ ಇದೆ, ಹೆಸರು ಕಾಳು ಚಿಲ್ಕ ಅಂತ ಬರುತ್ತೆ, ಇದು ಕಾಳೆ. ಇದು ನೋಡಿ, 2 ಈರುಳ್ಳಿ, ಕೊತ್ತಂಬರಿ, ಒಂದು 3 ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಜೀರಿಗೆ, ಸಾಸಿವೆ, ಅರಿಶಿನ, ಜೀರಿಗೆ ಪುಡಿ ಬೇಕಾಗುತ್ತೆ, ಒಂಚೂರು ಧನಿಯಾ ಪುಡಿ ಬೇಕಾಗುತ್ತೆ. ನೋಡಿ, ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಲಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಈ ಕಡೆ ನೋಡಿ, ಕರಿಬೇವಿನ ಸೊಪ್ಪು, ಒಂದು 3 ಹಸಿಮೆಣ್ಸಿನ್ಕಾಯಿ ನಾನು ಉದ್ದಕ್ಕೆ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, ಕರಿಬೇವಿನ ಸೊಪ್ಪು, 2 ಹಸಿಮೆಣ್ಸಿನ್ಕಾಯಿ, 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಕೂಟ್ ಮಾಡೋಕ್ಕೆ ಕೂಟು ತುಂಬ ಚೆನ್ನಾಗಿರುತ್ತೆ. ಅಷ್ಟೊಂದು ಟ್ರೈ ಮಾಡಿ. ಸೋರೆಕಾಯಿ ಮತ್ತು ಚಿಲ್ಕ ಅಂದರೆ ಹೆಸರು ಕಾಳಲ್ಲಿ ಒಡೆದಿರೋದು ಬರುತ್ತೆ. ಕಾಳು ಅಂದರೆ ಬೇಳೆ ಹೊಡೆದಿರ್ತಾರೆ ಹೆಸರು ಕಾಳಲ್ಲಿ, ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇದು ಚಿಲ್ಕ ಫ್ರೆಂಡ್ಸ್, ಹೆಸರು ಕಾಳಿದು, ಅದರಲ್ಲಿ ಒಡೆದಿರೋದು. ಒಮ್ಮೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದರ ಸಾಂಬಾರು ಕೂಡ ಮಾಡ್ಬೋದು, ದಾಲ್ ಥರ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನೋಡಿ, ಇದು ಎಳೆ ಸೋರೆಕಾಯಿ ಒಂದು ಫುಲ್ಲು ಇದೆ, ನಾನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ, ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿಗಿಂತ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳೋಣ. ಚೂರು ಖಾರ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನೂ ಹಾಕ್ಕೊಂಡೆ, ಅರಿಶಿನ ಹಾಕಿರೋದು ಬಂದಿಲ್ಲ ಇಲ್ಲಿ ವಿಡಿಯೋ. ಸ್ವಲ್ಪ ಹಿಂಗೆ ಹಾಕ್ಕೊಂಡು, ಹಿಂಗೂ ಹಾಕಿರೋದು ಬಂದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 3 ರಿಂದ 4 ವಿಸಿಲ್ ಬರ್ಸ್ಕೊಂಡ್ರೆ ಕೂಟು ಚಪಾತಿಗೆ, ಅನ್ನ ಸಾಂಬಾರು ಜೊತೆಗೆ ಎಲ್ಲನೂ ಚೆನ್ನಾಗಿರುತ್ತೆ ಇದು. ಒಮ್ಮೆ ಟ್ರೈ ಮಾಡಿ. ಸ್ವಲ್ಪ ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿಗೂ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಿಸಿ ಬಿಸಿ ಕೂಟು ರೆಡಿ, ಸೋರೆಕಾಯಿ ಕೂಟು.